ಅದಕ್ಕೆ ಅಣ್ಣ ನಿಮ್ಗೆ ತುಂಬಾ ನೋವು ಮಾಡ್ಬಿಟ್ಟ ಅಲ್ವಾ? ಬೇರೆ ಯಾರ್ದೋ ಭಾರನ ತನ್ನ ಮೇಲೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಕಾವ್ಯ. ಕಾವ್ಯ ಏನಾಯ್ತು? ಇಲ್ಲ ಇಲ್ಲ ಏನೂ ಇಲ್ಲ. ಕಾವ್ಯ ಬಾ, ಬೆಡ್ ಮೇಲೆ ಕೂತ್ಕೋ ಬಾ ಬಾ, ಇಲ್ಲಿ ಕೂತ್ಕೋ, ಕಾಲ್ ತೋರ್ಸು. ಕಾವ್ಯ ಇದು ಹೇಗಾಯ್ತು? ಗೊತ್ತಾಗ್ಲಿಲ್ಲ, ಹೆಂಗೋ ಕೆಲಸ ಮಾಡ್ತಾ ಆಗಿರ್ಬೋದು. ಅದ್ಕೆ ನಿಮ್ಗೆ ಅನ್ಸ್ತಾ ಇರ್ಬೋದಲ್ವಾ ಅಣ್ಣ ತುಂಬಾ ದೊಡ್ಡ ಗೂಂಡ, ಅವ್ನು ತುಂಬಾ ಕೆಟ್ಟವನು ಅಂತ ಅಲ್ವಾ? ಹಾ, ಯಾವ ವ್ಯಕ್ತಿಗೆ ಬೇರೆಯವರ ಎಮೋಷನ್ಸ್ ಅರ್ಥ ಆಗಲ್ವೋ ಅವ್ರು ಕೆಟ್ಟೋರೇ ಆಗಿರ್ತಾರೆ. ಅದಕ್ಕೆ ನಮಗೆ ಅಮ್ಮನ ಆಪರೇಷನ್ಗೆ ತುಂಬ ದುಡ್ಡು ಬೇಕಾಗಿತ್ತು. ಏನಾದರೂ ಆಪರೇಷನ್ ಆಗಿರಲಿಲ್ಲ ಅಂದರೆ ಅಮ್ಮಂಗೆ ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ಅಣ್ಣಂಗೆ ಅವ್ರು ಬ್ರಹ್ಮಚಾರಿ ಆಗಿರೋದು ಬಿಟ್ಟು ಇನ್ನೇನು ಮುಖ್ಯನೇ ಇರಲಿಲ್ಲ. ಶಪಥ ಮಾಡಿದ್ರು ಅವರು ಜೀವನ ಪೂರ್ತಿ ಬ್ರಹ್ಮಚಾರಿ ಆಗಿರೋಕ್ಕೆ. ಆದರೆ ಏನೇ ಆಗಿರಲಿ, ಸೂರಜ್ ಅಣ್ಣಂಗೆ ಅವ್ರ ಮನೆಯವ್ರಿಗಿಂತ ಯಾವ ಶಪಥನೂ ಮುಖ್ಯ ಆಗಲಿಲ್ಲ. ಅಮ್ಮನ ಆಪರೇಷನ್ಗೆ ದುಡ್ಡು ಅರೇಂಜ್ ಆಗ್ತಾನೆ ಇರಲಿಲ್ಲ. ಅವ್ರ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂದರೆ ಅಮ್ಮಂಗೋಸ್ಕರ ಅವ್ರ ಶಪಥನೇ ಲೆಕ್ಕಕ್ಕಿಡ್ದೆ ನಿಮ್ಮನ್ನ ಮದುವೆ ಆಗ್ಬಿಟ್ರು. ಸೂರಜ್ ಅಣ್ಣ ಒಂಥರ ತೆಂಗಿನಕಾಯಿ ಥರ, ಆಚೆಯಿಂದ ತುಂಬ ರಫ್ ಸ್ಟ್ರಾಂಗ್ ಆಗಿದ್ದಾರೆ, ಆದರೆ ಒಳಗಿಂದ ತುಂಬ ಮೃದು, ಹಾಲಿನ ಕೆನೆ ಥರ. ನಮ್ಮ ಮನೆಯವ್ರ ಮೇಲೆ ಪ್ರಾಣನೇ ಇಟ್ಟಿದ್ದಾರೆ ಅವರು. ಆಶ್ಚರ್ಯ, ಯಾವ ವ್ಯಕ್ತಿ ನನ್ನ ಜೀವನ ಹಾಳು ಮಾಡಿದಾನೋ ಅವನು ಬೇರೆಯವ್ರ ಜೀವನ ಉಳ್ಸಕ್ಕೆ ಇಷ್ಟು ದೊಡ್ಡ ತ್ಯಾಗ ಮಾಡೋದಕ್ಕೆ ಸಾಧ್ಯನಾ? ನಿಜವಾಗ್ಲೂ ಇವನ ಮನಸ್ಸಲ್ಲಿ ಮಾನವೀಯತೆ ಅನ್ನೋದು ಕೂಡ ಇದೆಯಾ? ಅದನ್ನು ನಾನು ನಂಬೋದಾ? ನಿಂತ್ಕೋ. ನಾನು ಗುಲಾಬ್ ಮಹಲ್ಗೆ ಹೋಗೋದಕ್ಕೆ ತಯಾರಿದ್ದೀನಿ. ನಾನು ಅಪ್ಪನ ಹತ್ರ ಕ್ಷಮೆ ಕೇಳೋದಕ್ಕೆ ತಯಾರಿದ್ದೀನಿ. ಏನು ನಿಜವಾಗ್ಲೂ ನೀನು ನಿಮ್ಮ ಮನೆಗೆ ಹೋಗಿ ನಿಮ್ಮ ಅಪ್ಪನ ಹತ್ರ ಸಾರಿ ಕೇಳಕ್ ಹೋಗ್ತಾ ಇದ್ಯಾ? ಹಾ. ಯಾರು ಎಲ್ಲಿಗೆ ಹೋಗ್ತಿರೋದು? ಈ ಮನೆ ಪ್ರಾರಬ್ಧ ಹೋಗ್ತಿದೆ. ನಿಜ ನಿಜ. ಈಶಾ, ನಿಜವಾಗ್ಲೂ ನೀನು ನಿಮ್ಮ ಅಪ್ಪನ ಮನೆಗೆ ವಾಪಸ್ ಹೋಗ್ಬೇಕು ಅಂತಿದ್ಯಾ? ಹಠದಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ಯೋಚನೆ ಮಾಡೋದಕ್ಕಿಂತ ನಮ್ಮ ಹಠ ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದಷ್ಟೇ. ನಾನು ಹೋದ್ರೇನೆ ಎಲ್ಲರಿಗೂ ಒಳ್ಳೇದಾಗೋದು. ಮತ್ತೆ ನಾನಿಲ್ಲಿ ಒಬ್ಬ ಗೂಂಡನ ಹೆಂಡತಿಯಾಗಿ ಇರೋದಕ್ಕಾಗಲ್ಲ. ಈ ನಿನ್ನ ನಿರ್ಧಾರದಲ್ಲಿ ನಾನು ನಿನ್ನ ಜೊತೆ ಇದ್ದೀನಿ. ಈ ಮನೇಲಿ ಇವ್ರಿಗೆ ಎಷ್ಟು ಹಕ್ಕಿದೆ ಅಷ್ಟೇ ಹಕ್ಕು ನಿನಗೂ ಇದೆ. ಇಷ್ಟಂತೂ ಹೇಳಬಲ್ಲೆ, ನಿನ್ನ ಈ ಹೋರಾಟದಲ್ಲಿ ನಾನಂತೂ ನಿನ್ನ ಜೊತೆಗಿರ್ತೀನಿ. ಅಮ್ಮನ ಆಪರೇಷನ್ ಖರ್ಚು ಮತ್ತು ಅಣ್ಣನ ಜವಾಬ್ದಾರಿಗಳ ಬಗ್ಗೆ ಹೇಳಿದ್ದಕ್ಕೆ ಅದಕ್ಕೆ ಈ ಡಿಸಿಷನ್ ತೊಗೊಂಡಿದ್ದಾರೆ. ಅದಕ್ಕೆ ಅವ್ರ ಮನೆಗೆ ಹೋಗ್ತಿದ್ದಾರೆ. ಆದರೆ ಅವ್ರ ಮನೆಗೆ ಹೋಗ್ಬಿಟ್ರೆ ನಾನು ಅವ್ರ ಮನೇಲಿ ಕೆಲಸ ಮಾಡ್ತಿದ್ದೀನಿ ಅಂತ ಇವ್ರಿಗೆ ಗೊತ್ತಾಗ್ಬಿಡುತ್ತೆ. ಇಷ್ಟು ಈಸಿಯಾಗಿ ಹೇಗೆ ಒಪ್ಕೊಂಡ್ಬಿಟ್ಲು? ಒಂದು ವೇಳೆ ಇವಳೇನಾದರೂ ಬೇರೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ ಹೇಗೆ? ಒಂದು ಮಾತನ್ನ ಚೆನ್ನಾಗಿ ಅರ್ಥ ಮಾಡ್ಕೋ ಈಶಾ, ಇದೇನಾದ್ರೂ ಒಂದು ವೇಳೆ ಹೊಸ ನಾಟಕ ಆಗಿದ್ರೆ, ನಾಟಕನೇ ಆಡ್ಬೇಕು ಅಂತಿದ್ರೆ ಪೊಲೀಸರು ಬಂದಾಗ ಎಲ್ಲ ನಿಜಾನೂ ಹೇಳ್ಬಿಡ್ತಿದ್ದೆ. ಹಾಗಾದ್ರೆ ಇವಳು ನಿಜವಾಗ್ಲೂ ಯಜಮಾನ್ ಹತ್ರ ಸಾರಿ ಕೇಳಕ್ ಹೋಗ್ತಾ ಇದ್ದಾಳೆ. ಒಳ್ಳೇದಾಯ್ತು, ಎಲ್ಲ ಟೆನ್ಷನ್ ಒಂದೇ ಸೆಕೆಂಡಲ್ಲಿ ಮುಗ್ದು ಹೋಗುತ್ತೆ. ಏನು? ಇಲ್ಲ, ಅದು ನೀನು ಹೋಗೋದಕ್ಕೆ ರೆಡಿ ಆಗು. ನಾನು ಯಜಮಾನ್ರಿಗೆ ಫೋನ್ ಮಾಡಿ ನೀನು ಗುಲಾಬ್ ಮಹಲ್ಗೆ ಬರೋಕ್ಕೆ ರೆಡಿ ಇದೆಯಾ ಅಂತ ಹೇಳ್ಬಿಡ್ತೀನಿ. ನೀನು ಹೋಗು. ನಿಂತ್ಕೋ. ಇನ್ನೊಂದ್ಸಲ ನನ್ನ ಎದುರಿಗೆ
ಈ ರೀತಿ ಬೆರಳು ತೋರಿಸಿ ಮಾತಾಡ್ಬೇಡ, ಗೊತ್ತಾಯ್ತಾ? ಯಜಮಾನ್ರೆ, ಈಶಾನ ನನ್ನ ಜೊತೆ ಕರ್ಕೊಂಡು ಬರ್ತಾ ಇದ್ದೀನಿ. ನಿಮ್ಮ ಹತ್ರ ಸಾರಿ ಕೇಳೋದಕ್ಕೆ ಒಪ್ಕೊಂಡಿದ್ದಾಳೆ ಅವಳು. ಈ ಗುಲಾಬ್ ಸಿಂಗ್ ನಿರ್ಧಾರ ಯಾವತ್ತಿಗೂ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಈ ಗುಲಾಬ್ ಸಿಂಗ್ ಜೀವನದಲ್ಲಿ ಉರಿತಿರೋ ದೀಪ ಇದ್ದ ಹಾಗೆ. ನೀನು ಯಾವತ್ತಿದ್ರೂ ನನಗೆ ಬೆಳಕೆ ತರ್ತೀಯ ಅನ್ನೋದು ನನಗೆ ಗೊತ್ತು ಸೂರಜ್. ತುಂಬಾ ದಿನ ಆದ್ಮೇಲೆ ಗುಲಾಬ್ ಸಿಂಗ್ ಇಷ್ಟು ಖುಷಿಯಾಗಿದೆ ಸೂರಜ್. ಕೇಳೋ, ನಿನಗೇನ್ ಬೇಕೋ ಕೇಳೋ. ಇವತ್ತು ನಿನಗೆಲ್ಲ ಸಿಗತ್ತೆ ಸೂರಜ್, ಕೇಳು. ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಮೇಲಿದ್ರೆ ಸಾಕು. ಅದನ್ನ ಬಿಟ್ಟು ಬೇರೆ ಏನು ಬೇಕು ಹೇಳಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ಈಶಾನ್ ಕರ್ಕೊಂಡು ನಿಮ್ಮ ಬಂಗ್ಲೆಗೆ ಬರ್ತೀನಿ. ಇಲ್ಲ, ಇವತ್ತು ಬೇಡ, ನಾಳೆ ಕಳಿಸೋಳನ್ನ. ನಾನು ಕಳಿಸೋ ಬ್ಯಾಂಡ್ ಬಾಜಾ ಜೊತೆ ನಾನು ಕಳಿಸೋ ಪಲ್ಲಕ್ಕಿಯಲ್ಲೇ ಕೂರ್ಸಿ ಕಳಿಸೋಳನ್ನ ಇಲ್ಲಿಗೆ. ಇದು ಜಗತ್ತಲ್ಲೇ ಮೊದಲನೇ ಸಲ ಆಗ್ತಿರೋದು. ಮದುಮಗಳು ಗಂಡನ ಮನೆಯಿಂದ ತವ್ರ ಮನೆಗೆ ಬರ್ತಿರೋದು. ಊರೇ ಇದನ್ನ ಬಾಯ್ ಬಿಟ್ಕೊಂಡು ನೋಡ್ತಾ ಇರ್ಬೇಕು. ಎಲ್ರಿಗೂ ಗೊತ್ತಾಗ್ಲಿ, ಈ ಗುಲಾಬ್ ಸಿಂಗ್ ಅವನ ವಿರುದ್ಧ ಧ್ವನಿ ಎತ್ತೋರ್ನ ಹೊಸ್ಕಾಕೋಕೆ ಯಾವ ಮಟ್ಟಕ್ಕೂ ಬೇಕಾದ್ರೆ ಹೋಗ್ತಾನೆ ಅಂತ. ಈಶಾ ವಾಪಸ್ ಬರೋದು ನನ್ನ ವಿಜಯದ ಹಾದಿಯ ಮೊದಲನೇ ಹೆಜ್ಜೆ. ಶ್ರೀಕೃಷ್ಣ ತಗೋ ಮಗಳೇ, ಈ ಬಾಲಕೃಷ್ಣನ್ನ ನಿನ್ ಜೊತೆಲಿ ಇಟ್ಕೊಂಡು ಹೋಗು. ಇವ್ರ ವಿಶೇಷ ಏನ್ ಗೊತ್ತಾ, ನೀನ್ ಎಂಥ ಕಷ್ಟದಲ್ಲಿದ್ರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡ್ತಾರೆ. ಇವ್ರನ್ನ ಯಾವಾಗ್ಲೂ ನಿನ್ ಜೊತೆಗೆ ಇಟ್ಕೋ. ಎಂಥ ಕಷ್ಟದಲ್ಲಿದ್ರು ನಿನ್ನ ಕಾಪಾಡ್ತಾರೆ, ನಿನ್ನನ್ನು ಗೆಲ್ಲಿಸ್ತಾರೆ. ನಿನ್ ನೆನಪು ತುಂಬಾ ಬರುತ್ತಮ್ಮ. ಅಯ್ಯೋ ಇಲ್ಲ, ಬೇಡ, ಹೇಳಮ್ಮ. ನನಗೂ ನೀವು ತುಂಬಾ ನೆನಪಾಗ್ತೀರಾ. ನಾನು ನಿಮಗೆ ಆಗಾಗ ಫೋನ್ ಮಾಡ್ಬೋದಾ? ಯಾವಾಗ ಬೇಕಾದ್ರೂ ನಿನ್ ಮನ್ಸಾದಾಗ. ನಂಗೂ ಸಂತೋಷ ಆಗತ್ತೆ. ಭಗವಂತ ನಿನ್ನನ್ನು ಯಾವಾಗಲೂ ಸಂತೋಷವಾಗಿಟ್ಟಿರಲಿ. ಯಾರಿಗೋಸ್ಕರ ಪಲ್ಲಕ್ಕಿ? ಏನಕ್ಕೆ ಅಲಂಕಾರ ಮಾಡಿಸಿದ್ಯಾ? ಚುಕ್ಕಿ, ಸಂತೋಷ ಪಡೋ ಸಮಯದಲ್ಲಿ ಪ್ರಶ್ನೆ ಕೇಳಲ್ಲ ಅಮ್ಮ, ಬಾಯಿ ಸಿಹಿ ಮಾಡ್ಕೊಳ್ತಾರೆ. ತಗೋ. ಖುಷಿನಾ? ಯಾವ ಖುಷಿಗಪ್ಪ? ಈಶಾ ಮನೆಗೆ ವಾಪಸ್ ಬರ್ತಾ ಇರೋ ಸಂತೋಷ. ನಿಜಾನಾ ಅಪ್ಪ? ಇಶಾ ಮನೆಗೆ ಬರ್ತಿದ್ದಾಳ? ಅದ್ಗೆ ಇದಂತೂ ನಿಜವಾಗ್ಲೂ ಖುಷಿ ವಿಚಾರ. ಖುಷಿಯಾದ ವಿಷಯನ? ರಾಮ್ 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 ರಾಮ್. ಯಾವ ಹುಡುಗಿಯಿಂದ ನನ್ನ ಮಗ ಎಷ್ಟು ಕಷ್ಟಪಡ್ತಿದ್ದಾನೋ ಅವಳಿಂದ ಹೆಂಗ್ ಖುಷಿಯಾಗಿರಕ್ಕಾಗತ್ತೆ? ಅಮ್ಮ, ಈಶಾಗೂ ಅರ್ಥ ಆಗಿದೆ. ಅವಳು ಹೋಗಿರೋ ಜಗತ್ತು ಬದುಕೋಕ್ಕೂ ಲಾಯಕ್ಕಿಲ್ಲ, ಸಾಯಕ್ಕೂ ಲಾಯಕ್ಕಿಲ್ಲ ಅಂತ. ಅದಕ್ಕೆ ನನ್ನ ಹತ್ರ ಕ್ಷಮೆ ಕೇಳೋದಕ್ಕೆ ತಯಾರಾಗಿದ್ದಾಳೆ. ಅವಳನ್ನ ಬರ್ಮಾಡ್ಕೊಳ್ಳೋದಕ್ಕೆ ತಾನೇ ನಾನು ಈ ಬ್ಯಾಂಡ್ ಬಾಜಾ ಪಲ್ಲಕ್ಕಿನೆಲ್ಲ ತರಿಸಿರೋದು. ಈಗ ಅವಳು ಪೂರ್ತಿ ಊರೇ ನೋಡೋ ಹಾಗೆ ತಲೆ ತಗ್ಗಿಸ್ಕೊಂಡು ಈ ಪಲ್ಲಕ್ಕಿಯಲ್ಲಿ ಕುತ್ಕೊಂಡು ಈ ಮನೆಗೆ ಬರ್ತಾಳೆ. ನನ್ನ ಮುಂದೆ ತನ್ನ ಮಂಡಿ ಮೇಲೆ ಕೂತ್ಕೊಂಡು ನನ್ನ ಹತ್ರ ಕ್ಷಮೆ ಕೇಳ್ತಾಳೆ. ಆಗ ಈ ಗುಲಾಬ್ ಸಿಂಗ್ ಎಲ್ರ ಮುಂದೆ ದೊಡ್ಡ ಮನುಷ್ಯನ ಥರ ಪೋಸ್ ಕೊಡ್ತಾ ಅವಳನ್ನ ಕ್ಷಮಿಸಿ ಅವಳನ್ನ ತಬ್ಕೋತೀನಿ. ಇದೇ ಗುಲಾಬ್ ಸಿಂಗನ ಅತಿ ದೊಡ್ಡ ಗೆಲುವು. ಇಶಾ ಹೇಗಾದ್ರೂ ಮನೆಗೆ ವಾಪಸ್ ಬರಲಿ. ಅರೆ ಎದ್ದೇಳ್ರಪ್ಪ, ಬೇಗ ಈ ಪಲ್ಲಕ್ಕಿ ಎತ್ಕೊಂಡು ಈಶಾನ ನನ್ನ ಹತ್ರ ಕರ್ಕೊಂಡು ಬನ್ನಿ, ಹೊರಡಿ.